ಇವತ್ತು ಕೈವಾರ ತಾತ ದೇವಸ್ಥಾನದಲ್ಲಿ ಪೂಜೆ ಕಾರ್ಯಕ್ರಮ ಮುಗಿಸಿ 40ನೇ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲ ಕಾರ್ಯಕ್ರಮಗಳು ಕೈವಾರ ತಾತ ದೇವಸ್ಥಾನ ಮತ್ತು ಎಲ್ಲ 1001 ತೆಂಗಿನಕಾಯಿ ಹೊಡೆಯೋ ಮೂಲಕ ಎಲ್ಲ ಕಾರ್ಯಕ್ರಮಗಳು ಇದು ಮಾಡಿ ಅಲ್ಲಿ ಅನ್ನಸಂತರ್ಪಣೆ 2-3 ಕಡೆ ಮಾಡ್ತಾಯಿದ್ವಿ. ಚಿಕ್ಕಬಳ್ಳಾಪುರ ಟೌನಲ್ಲಿ ತಾಲೂಕಾದ್ಯಂತ ಎಲ್ಲ ಹಳ್ಳಿಗಳಲ್ಲೂ ಎಲ್ಲ ಆಚರಣೆ ಮಾಡ್ತಾಯಿದ್ದಾರೆ. ಮತ್ತು ಹೋಬಳಿ ಹೆಡ್ ಕ್ವಾರ್ಟರ್ಗಳಲ್ಲೆಲ್ಲ ಅನ್ನಸಂತರ್ಪಣೆ ಎಲ್ಲ ಮಾಡ್ತಾಯಿದ್ದಾರಲ್ಲ. ಸರ್, ಪ್ರದೀಪೇಶ್ವರ ಹುಟ್ಟುಹಬ್ಬದ ಪ್ರಯುಕ್ತ ಇನ್ನೂ ಅಮ್ಮ ಆಂಬುಲೆನ್ಸ್ಗೆ ಇನ್ನೂ ಹೆಚ್ಚಿನ ಒಂದು ಪರಿಷ್ಕರಣೆ ಅಥವಾ ಇನ್ನೂ ಮಾನ್ಯತೆ ಕೊಡುವಂಥದ್ದು ಏನಾದರೂ ಇದೆಯಾ ಸರ್? ಈಗೆಲ್ಲ ಮಾಡ್ತಾಯಿದ್ವಿ. ಆಲ್ರೆಡಿ 10 ಆಂಬುಲೆನ್ಸ್ ನಡೀತಾ ಇದೆ. ಒಂದು 15,000 ಹೆಚ್ಚು ಜೀವಗಳು ಉಳಿಸಿರೋ ಅಮ್ಮ ಆಂಬುಲೆನ್ಸ್ಗೆ ಕೃತಜ್ಞತೆಗಳು. ಹಾಗೆ ನಮ್ಮ ಅಣ್ಣ ಅವ್ರಿಗೆ ಪ್ರದೀಪೇಶ್ವರ ಹುಟ್ಟುಹಬ್ಬ ಶುಭಾಶಯಗಳು. ಈಗ ಸಹೋದರನ ಸ್ಥಾನದಲ್ಲಿ ನಿಂತು ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡುವಂಥ ಕೆಲಸ ಆಗ್ತಿದೆ. ಒಬ್ಬ ತಮ್ಮನಾಗಿ ಅಣ್ಣನ ಕೆಲಸ ಕಾರ್ಯಗಳು ಏನು ಅನಿಸುತ್ತೆ ನಿಮಗೆ? ಎಲ್ಲ ನಮ್ಗೆ ಒಳ್ಳೆ ರೀತಿ ಅನಿಸ್ತಾ ಇದೆ ಸರ್. ಇನ್ನೂ ಒಳ್ಳೆ ಮಟ್ಟಕ್ಕೆ ಜನಕ್ಕೆ ಸೇವೆ ಮಾಡಬೇಕು ಅಣ್ಣವರು. ಮುಂದಿನ ಈ ಸಂಪುಟದಲ್ಲಿ ಸಚಿವ ಸ್ಥಾನ ದೊರಕಲಿ ಅಂತೇಳಿ ನಮ್ಮೆಲ್ಲ ಆಶೆ ಆಕಾಂಕ್ಷೆ ಸರ್. ಕ್ಷೇತ್ರದ ಸಮಸ್ಯೆಗಳನ್ನ ನಿಮ್ಮ ಸೋದರ ಮತ್ತು ಶಾಸಕರಿಗೆ ಯಾವ ರೀತಿ ತಿಳಿಸುವಂಥ ನಿಟ್ಟಿನಲ್ಲಿ ಅವ್ರಿಗೆ ಸಹಕಾರ ಕೊಡ್ತೀರಿ ಸರ್? ನಾವೇನೇ ಇರಲಿ ಮಾಹಿತಿ ಹೇಳ್ತಾ ಇರ್ತೀವಿ, ಡೈಲಿ ಅಪ್ಡೇಟು. ಏನೊಂದು ತೊಂದರೆ ಇದ್ದರೂ ಪ್ರತಿಯೊಬ್ಬರಿಗೂ ಆಸ್ಪತ್ರೆ ಆಗಲಿ ಏನೋ ನಮಗೆ ಯಾರನ್ನ ಫೋನ್ ಮಾಡಲಿ ಹೋಗಿ ಸ್ಪಂದಿಸ್ತಾ ಇದ್ದೀವಿ ಸರ್. ತಾಲೂಕಿನಾದ್ಯಂತ ಯಾರನ್ನ ಫೋನ್ ಮಾಡಲಿ ತೊಂದರೆ ಅಂತೇಳಿ ನಾವೇ ಖುದ್ದು ಹೋಗಿ ಸ್ಪಂದಿಸ್ಕೊಟ್ಟು ಹಾಸ್ಪಿಟ್ಲು ಪೊಲೀಸ್ ಸ್ಟೇಷನ್ ಏನು ತೊಂದರೆ ಇದ್ದರೂ ನಾವೇ ಖುದ್ದು ಪರಿಶೀಲನೆ ಮಾಡ್ತಾ ಇದ್ದೀವಿ ಸರ್. ಸರ್, ಮುಖ್ಯವಾಗಿ ಶಾಸಕರ ಅಮ್ಮ ಆಂಬುಲೆನ್ಸ್ಗೆ ವಿದ್ಯಾರ್ಥಿಗಳು ಕೂಡ ಒಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಆ ಒಂದು ಕಾರ್ಯದ ಬಗ್ಗೆ ಏನು ಹೇಳ್ತೀರಿ? ಯಾವ ರೀತಿ ಅನುಕೂಲ ಆಗ್ತಿದೆ ಸರ್? ಜನರಿಗೆ ಬಡವರಿಗೆ ಇಲ್ಲಿಂದ ಬೆಂಗಳೂರು ಹೋಗಬೇಕು ಅಂದರೆ ಹತ್ರ 6,000-7,000 ಬಾಡಿಗೆ ಕೊಡಬೇಕಾಗ್ತದೆ. ನಮ್ಮ ಆಂಬುಲೆನ್ಸಲ್ಲಿ ಪೂರ್ತಿ ಉಚಿತವಾಗಿ ನಾವು ಸೇವೆ ಕೊಡ್ತಾ ಇದ್ದೀವಿ. ಯಾರಿಗೆ ಆಗಲಿ ಒಂದು 100 ರೂಪಾಯಿ ಕೊಡಬಾರ್ದು ಅಂತೇಳಿ ನಮ್ಮ ರಿಸ್ಟ್ರಿಕ್ಷನ್ಸ್ ಇದೆ ಸರ್. ಡ್ರೈವರ್ಗೆ ಆಗಲಿ ಡೀಸೆಲ್ಗೆ ಆಗಲಿ ಯಾರಿಗೂ ಸಂಪೂರ್ಣ ಉಚಿತ ಮಾಡ್ತಾ ಇದ್ದೀವಿ ನಾವು. ಇಲ್ಲಿಂದ ಹೋಗಬೇಕು ಅಂದರೆ ಮಿನಿಮಮ್ ಒಂದು 6,000-7,000 ಕೊಡಬೇಕಾಗ್ತದೆ ಬಾಡಿಗೆ ಪ್ರೈವೇಟ್ಗೆ. ನಮ್ಮ ಆಂಬುಲೆನ್ಸ್ ಟೋಟಲ್ ಉಚಿತ ಮಾಡ್ತಾ ಇದ್ದೀವಿ ಸರ್ ಚಿಕ್ಕಬಳ್ಳಾಪುರ ಕ್ಷೇತ್ರ ಜನತೆಗೆ. ಸರ್, ಏನು ಚಿಕ್ಕಬಳ್ಳಾಪುರದಲ್ಲಿ ಪ್ರದೀಪೇಶ್ವರ್ ನೋಡಿ ಯುವಕರು ರಾಜಕಾರಣಕ್ಕೆ ಬರುವಂಥ ಒಂದು ತುಂಬ ಆಸೆ ಪಡ್ತಿದ್ದಾರೆ ಸರ್. ಅದಕ್ಕೆ ಪ್ರೇರಣೆ ಆಯಿತಾ ಸರ್? ಪ್ರೇರಣೆ ಆಯಿತು ಸರ್. ಯುವಕರೇ ಮುಂದಿನ ರಾಜಕಾರಣಿಗಳು ಸರ್. ಸೊ ಅವರ ಒಂದು ಕೆಲಸಗಳು ಯಾವ ರೀತಿ ಯುವಕರ ಮೇಲೆ ಪ್ರಭಾವ ಬೀರ್ತಾ ಇದೆ ಸರ್? ಪ್ರಭಾವ ಅಂದರೆ ಒಳ್ಳೆ ಎಜುಕೇಷನ್ಗೆಲ್ಲ ಸಪೋರ್ಟ್ ಮಾಡ್ತಾವ್ರೆ ಅಣ್ಣ ಅವರು. ಬಡ ಮಕ್ಕಳಿಗೆಲ್ಲ ಉಚಿತ ಬಟ್ಟೆ ಕೊಡ್ತಾ ಇದ್ದಾರೆ. ಹೆಣ್ಮಕ್ಳಿಗೆಲ್ಲ ದೀನದಲಿತರಿಗೆಲ್ಲ ಒಳ್ಳೆ ಸಹಾಯ ಆಗ್ತಾ ಇದೆ ಬಡ ಮಕ್ಕಳಿಗೆಲ್ಲ. ಅದರಿಂದ ಒಳ್ಳೆ ಕೃತಜ್ಞತೆ ಹೇಳ್ತಾರೆ ಸರ್. ಜನಪ್ರಿಯ ಅಂದರೆ ಹಳ್ಳಿಗೆ ಇದುವರೆಗೂ ಯಾವ ಶಾಸಕರು ಹೋಗಿಲ್ಲ. ಪ್ರತಿಯೊಂದು ಹಳ್ಳಿಗೂ ಹೋಗ್ತಾವ್ರೆ ಶಾಸಕರು ಅಣ್ಣ ಅವರು. ಇನ್ನು ಮುಂದಿನ ದಿನಗಳು ಪ್ರತಿಯೊಂದು ಹಳ್ಳಿಗೂ ವಿಸಿಟ್ ಮಾಡ್ತಾರೆ. ಪ್ರತಿಯೊಂದು ಸಮಸ್ಯೆನೂ ಬಗೆಹರಿಸೋ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಸರ್ ಅಣ್ಣವರು. ಇಷ್ಟೆಲ್ಲ ಮಾಡ್ತಿದ್ರು ಕ್ಷೇತ್ರದಲ್ಲಿ ಟೀಕೆಗಳಿರ್ತಾವಲ್ಲ, ಏನು ಹೇಳ್ತೀರಿ ಸರ್? ಅದು ಜನ ಅಂದರೆ ರಾಜಕಾರಣಿ ಅಂದರೆ ಸಹಜ ಸರ್. ಅದು ಒಬ್ಬರು ಬೆಳೆಯೋದು ಒಬ್ರಿಗೆ ಸಹಿಸೋಕ್ಕಾಗಲ್ಲ. ಅದು ಕಾಮನ್ ಆಗ್ತಾರೆ ಸರ್ ಎಲ್ಲರೂ. ಮಾನ್ಯ ಜನಪ್ರಿಯ ಶಾಸಕರಾದಂಥ ಪ್ರದೀಪ್ ಈಶ್ವರ್ರವರ 40ನೇ ವರ್ಷದ ಹುಟ್ಟುಹಬ್ಬವನ್ನು ಚಿಕ್ಕಬಳ್ಳಾಪುರ ನಗರದಾದ್ಯಂತ ಇಡೀ ತಾಲೂಕಿನಲ್ಲಿ ರಕ್ತದಾನ ಶಿಬಿರದಿಂದ ಹಿಡ್ಕೊಂಡು ಹಾಸ್ಪಿಟ್ಲಲ್ಲಿ ಹಣ್ಣು ಹಂಪಲ ನೀಡುವ ಕಾರ್ಯಕ್ರಮ ಹಾಗೂ ಶ್ರೀ ಮಂಜುನಾಥೇಶ್ವರಿಗೆ ದಿನಸಿ ಸಾಮಗ್ರಿಗಳನ್ನು ಇಲ್ಲಿಂದ ಒಂದು ಲೋಡು ಕಳಿಸುವ, ತರಕಾರಿ ಎರಡನ್ನೂ ಒಂದು ಲೋಡು ಕಳಿಸುವ ಮುಖೇನ ಹಾಗೂ 1001 ತೆಂಗಿನಕಾಯಿ ಹೊಡೆಯುವ ಮುಖಾಂತರ ಭಗವಂತ ಅವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಚಿಕ್ಕಬಳ್ಳಾಪುರದ ಜನತೆಗೆ ಸದಾಕಾಲ ಅವರ ಸೇವೆ ಇರಲಿ ಅಂತ ಭಾವಿಸ್ತಾ ಇವತ್ತು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದೇವೆ. ಹಾಗೆ ಏನು ನಮ್ಮ ಬಲಮುರಿ ಸರ್ಕಲ್ನಲ್ಲಿ ಅನ್ನದಾನವನ್ನು ಸಹ ಇವತ್ತು ಹಮ್ಮಿಕೊಂಡಿದ್ದೇವೆ. ಇದಾದ ನಂತರ ಅಲ್ಲಿಗೆ ಹೋಗಿ ಅನ್ನದಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಎಲ್ಲ ನಮ್ಮ ತಾಲೂಕಿನಲ್ಲಿರುವಂಥ ಎಲ್ಲ ಕಾರ್ಯಕರ್ತರು ಅಭಿಮಾನಿಗಳಿಂದ ಒಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೇವೆ. ಪ್ರದೀಪ್ ಈಶ್ವರ್ ಕಾರ್ಯಕ್ಕೆ ಏನು ಹೇಳ್ತೀರಿ ಸರ್? ಈ ಸಂದರ್ಭದಲ್ಲಿ ಅವ್ರ ಕಾರ್ಯಗಳನ್ನು ಸ್ಮರಿಸೋದಾದರೆ ಏನು ಹೇಳ್ತೀರಿ? ನಿಜವಾಗ್ಲೂ ಅವರ ಒಂದು ಪರಿಕಲ್ಪನೆ ಹಳ್ಳಿಯ ಸಮಾನತೆಯ ಸಮಾಜವನ್ನು ಕಟ್ಟಬೇಕೆನ್ನುವ ಸಲುವಾಗಿ ಅವರು ಸುದೀರ್ಘವಾಗಿ ಆ ಒಂದು ದಿಸೆಯಲ್ಲಿ ಓಡಾಟವನ್ನು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಅವರಿಗೆಲ್ಲರೂ ಸಹ ನಾವು ಒಂದು ಬೆಂಬಲವನ್ನಾಗಿ ನೀಡಿ ಅವರ ಕಾರ್ಯಕ್ಕೆ ಎಲ್ಲ ಮೆಚ್ಚಿ ನಾವು ಇವತ್ತು ಅದ್ಧೂರಿಯಾಗಿ ಮಾಡಬೇಕಾದ. ಅವರಿಗೆ ಅದ್ಧೂರಿ ಇಷ್ಟ ಇಲ್ಲ, ಜನಸೇವೆಯೇ ಅವರಿಗೆ ಪ್ರಾಮುಖ್ಯತೆ. ಹಾಗಾಗಿ ಇವತ್ತು ಏನು ಮಾಡಬೇಕು ಅರ್ಥಪೂರ್ಣವಾಗಿ
ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೇವೆ. ಸರ್, ಇವತ್ತು ನಮ್ಮ ಜನಪ್ರಿಯ ಶಾಸಕರಾದಂಥ ಶ್ರೀಮಾನ್ ಪ್ರದೀಪ್ ಈಶ್ವರ್ ಅವರು ತಮ್ಮ 40ನೇ ವರ್ಷದ ಹುಟ್ಟುಹಬ್ಬಗಳನ್ನು ಭಾಳ ಸರಳ ರೀತಿಯಲ್ಲಿ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಅವರಿಗೆ ಮೊದಲಾಗಿ ನಾನು ಶುಭಾಶಯಗಳನ್ನ ಕೋರುತ್ತಾ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಮುಖಂಡರ ಪರವಾಗಿ ನಾನು ಅವರನ್ನು ಶುಭಾಶಯ ಕೋರ್ತೇನೆ. ಅವ್ರಿಗೆ ಅವ್ರ ಕುಟುಂಬಕ್ಕೆ ದೇವರು ಒಳ್ಳೇದು ಮಾಡಲಿ. ಹಾಗೆ ಅವ್ರ ಮೂಲಕ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕು ಕೂಡ ಎಲ್ಲ ಜನತೆಗೆ ಒಳ್ಳೇದಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೇನೆ. ಎಸ್ ಆಕ್ವಾಟೆಕ್ ಆರ್ಒ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500 ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.